ಇಂದು ನಾವು ಜ್ಞಾನೇಶ್ವರರು ರಚಿಸಿದ ಜ್ಞಾನೇಶ್ವರಿಯ ಮೇಲೆ ಕನ್ನಡದ ಪ್ರಭಾವ ಎಷ್ಟಾಗಿದೆ ಎಂಬುದರ ಬಗ್ಗೆ ನೋಡೋಣ. ಜ್ಞಾನೇಶ್ವರಿಯು ಮರಾಠಿ ಸಾಹಿತ್ಯದಲ್ಲಿ ಮೇರುಕೃತಿ ಎಂದು ಪರಿಗಣಿಸಲಾಗಿದೆ. ಇದು 13ನೇ ಶತಮಾನದಲ್ಲಿ ರಚಿಸಲಾಗಿದೆ. ಇದು ಭಗವದ್ಗೀತೆಯ ಮೇಲಿನ ಟೀಕೆಯಾಗಿದೆ. ಅಂದರೆ ಭಗವದ್ಗೀತೆಯಲ್ಲಿರುವ ಶ್ಲೋಕಗಳಿಗೆ ನಿಜವಾದ ಅರ್ಥವನ್ನು ಬರೆಯಲಾಗಿದೆ. ಇದರ ಮೇಲೆ ಕನ್ನಡದ ಪ್ರಭಾವ ತುಂಬ ಆಗಿದೆ ಎಂದು ಹೇಳಬಹುದು. ಶ್ರೀ ಮುಗುಳಿಯವರ ಪ್ರಕಾರ ಓಂಕಾವಾಡು ಛಂದಸ್ಸು ಮರಾಠಿಯಲ್ಲಿ ಓವಿಯಾಗಿ ಬದಲಾವಣೆಯಾಗಿದೆ. ಓವಿ ಅಂದರೆ ಜ್ಞಾನೇಶ್ವರಿಯನ್ನು ಓವಿ ಛಂದಸ್ಸಿನಲ್ಲಿ ರಚಿಸಲಾಗಿದೆ. ಇದು ಕೆ ಶಿರಾಜನು ತನ್ನ ಶಬ್ದಮಣಿ ದರ್ಪಣದಲ್ಲಿ ಹಳೆಗನ್ನಡ ಕಾವ್ಯವನ್ನು ಯಾವ ರೀತಿ ರಚಿಸಬೇಕೆಂಬ ಸೂತ್ರಗಳನ್ನು ತಿಳಿಸುತ್ತಾನೋ ಅದೇ ರೀತಿ ಯಾವುದೇ ಓವಿಯು ಆ ಸೂತ್ರಗಳನ್ನು ಮೀರಿ ಹೋಗಿಲ್ಲ ಮತ್ತು ಹಳೆಗನ್ನಡದ ವಾಕ್ಯಗಳನ್ನು ಇಂದಿಗೂ ಕೂಡ ಜ್ಞಾನೇಶ್ವರಿಯಲ್ಲಿ ಓದಬಹುದು. ಮಾತು ಮದುವೆ ಹೀಗೆ ಹಲವಾರು ಕನ್ನಡದ ಪದಗಳನ್ನು ಜ್ಞಾನೇಶ್ವರಿಯಲ್ಲಿ ಬಳಸಲಾಗಿದೆ.